ಹಲೋ ಗಾಯ್ಸ್, ಈ ವಿಡಿಯೋನಲ್ಲಿ ನಾವು ಫ್ಯಾಟಿ ಪ್ರಾಜೆಕ್ಟ್ನ ಹೆಂಗೆ ಮಾಡೋಣ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವು BNB ಹೆಂಗೆ ಬೈ ಮಾಡಿ ಅದನ್ನು ಮೆಟಾಮಾಸ್ಕ್ ಹೆಂಗೆ ಕಳಿಸ್ಕೊಡೋದು ಅಂತ ನೋಡೋಣ. ಫಸ್ಟ್ ಎಲ್ಲರೂ ಅವ್ರ ಬಿನಾನ್ಸ್ ಅಕೌಂಟ್ನ ಓಪನ್ ಮಾಡಿ. ಈ ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಮಿನಿಮಮ್ $55 ಇದ್ದರೆ ಕರೆಕ್ಟಾಗಿರುತ್ತೆ. ಸೊ ಎಲ್ಲರೂ ಫಸ್ಟು ಬಿನಾನ್ಸಲ್ಲಿ $55 ಇಲ್ಲ ಅದಕ್ಕೂ ಜಾಸ್ತಿ ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡಿಕೊಡಿ. ಅದಾದಮೇಲೆ ನೀವು ಸರ್ಚ್ ಟ್ರೇಡ್ ಆಪ್ಷನ್ಗೆ ಬಂದುಬಿಟ್ಟು BNB ಅಂತ ಟೈಪ್ ಮಾಡಿ. ನಿಮಗೆ BNB/USDT ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಬೈ ಮಾಡಿ. ಹೆಂಗೆ ಬೈ ಮಾಡ್ತೀರಾ, ನೀವು ಲಿಮಿಟಲ್ಲಾದರೂ ಹಾಕೋ ಬೈ ಮಾಡಿ, ಇಲ್ಲಾಂದರೆ ಮಾರ್ಕೆಟ್ಗೆ ಹಾಕೊಂಡು ಫುಲ್ ಸ್ವೈಪ್ ಮಾಡಿ ಬೈ ಮಾಡಿಬಿಡಿ, ಅದು ಬೆಟರು. ಸೊ ಬೈ ಮಾಡಾದಮೇಲೆ ನಿಮಗೆ BNB ಬೈ ಆಗಿರುತ್ತೆ. ಇವಾಗ ಬೈ ಆಗಿರೋ BNB ಬಂದು ನಮ್ಮ ಸ್ಪಾಟ್ ಅಕೌಂಟ್ ಹಂಗಿಲ್ಲ ಅಂದರೆ ಓವರ್ವ್ಯೂನಲ್ಲಿ ಇರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ವಿಡ್ರಾ ಮಾಡಿ. ವಿಡ್ರಾ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ವಿಯಾ ಕ್ರಿಪ್ಟೋ ನೆಟ್ವರ್ಕ್ ಅಂತ ಹೋಗಿ. ಸೆಂಡ್ ವಿಯಾ ಕ್ರಿಪ್ಟೋ ನೆಟ್ವರ್ಕ್ ಅಂತ ಹೋಗೋದ್ಮೇಲೆ ನಿಮಗೆ ಅಲ್ಲಿ ಅಡ್ರೆಸ್ಸು, ನೆಟ್ವರ್ಕು ಆ್ಯಂಡ್ ದೆನ್ ವಿಡ್ರಾಲ್ ಅಮೌಂಟ್ ಎಷ್ಟು ಅಂತ ಕೇಳುತ್ತೆ. ಸೊ ಅಡ್ರೆಸ್ಗೆ ನೀವು ಫಸ್ಟು ಮೆಟಾಮಾಸ್ಕ್ ಹೋಗ್ಬಿಟ್ಟು ಅಲ್ಲಿ ಅಡ್ರೆಸ್ ಅಂತ ಇರುತ್ತೆ ಅಕೌಂಟ್ 1 ಕೆಳಗೆ. ಆ ಅಡ್ರೆಸ್ನ ಕಾಪಿ ಮಾಡ್ಕೊಬಂದು ನಿಮ್ಮ ಬಿನಾನ್ಸಲ್ಲಿ ಬಂದು ಅಡ್ರೆಸ್ ಜಾಗದಲ್ಲಿ ಪೇಸ್ಟ್ ಮಾಡಿ. ಆ್ಯಂಡ್ ನೆಟ್ವರ್ಕ್ ಬಂದು BNB ಸ್ಮಾರ್ಟ್ ಚೈನ್ BIP20 ಅಂತ ಇರುತ್ತೆ. ಆ ಅಡ್ರೆಸ್ನ ಬಂದು ಚೂಸ್ ಮಾಡಿ. ಆ್ಯಂಡ್ ದೆನ್ ಅಮೌಂಟು ನೀವು ಎಷ್ಟು ಬೈ ಮಾಡಿದಿರೋ BNBನ ಅಷ್ಟು BNBನೂ ಮ್ಯಾಕ್ಸ್ ಕೊಟ್ಬಿಟ್ಟು ವಿಡ್ರಾ ಕೊಡಿ. ವಿಡ್ರಾ ಮಾಡಬೇಕಾದ್ರೆ ನಿಮಗೆ ಆ್ಯಸ್ ಯೂಶುವಲ್ ನಿಮಗೆ ಅಥೆಂಟಿಕೇಷನ್ ಕೋಡು, ಆ ಕೋಡೆಲ್ಲ ಕೇಳುತ್ತೆ. ಸೊ ಆ ವೆರಿಫಿಕೇಷನ್ ಕೋಡ್ಸ್ನ ಕಂಪ್ಲೀಟ್ ಮಾಡಿಕೊಡಿ. ಒನ್ಸ್ ಟ್ರಾನ್ಸ್ಫರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು 30 to 1 hour ಒಳಗೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 2 hours ಒಳಗೆ ನಿಮ್ಮ ಮೆಟಾಮಾಸ್ಕ್ ಒಳಗೆ ರಿಸೀವ್ ಆಗಿರುತ್ತೆ. ಅಮೌಂಟ್ ಇವಾಗ ಆಲ್ರೆಡಿ ರಿಸೀವ್ ಆಗಿದೆ. ಸೊ ಇವಾಗ ನೀವು ನೋಡ್ಬೋದು ನಮ್ಮದು BNB ಚೈನಲ್ಲಿ INR ರಿಸೀವ್ ಆಗಿದೆ ನಮಗೆ. ಸೊ ಫಸ್ಟು ಇವಾಗ ನಾನು ನಿಮ್ಗೆ ಲಿಂಕ್ ಕಳಿಸಿರ್ತೀನಿ. ಆ ಲಿಂಕ್ನ ನೀವು ಕಾಪಿ ಮಾಡಿ ಕೆಳಗಡೆ 4th ಆಪ್ಷನಲ್ಲಿ ನಿಮಗೆ ಸರ್ಚ್ ಅನ್ನೋ ಆಪ್ಷನ್ ಬರುತ್ತೆ. ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿದಾಗ URL ಪೇಸ್ಟ್ ಮಾಡಿದಾಗ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲಿರೋ ಫ್ಯಾಟಿ ಬಾಯ್ಲ್ ನಿಮ್ಗೆ ಕ್ಲಿಕ್ ಮಾಡಿದ್ರೆ ಈ ಥರ ಪ್ರೀಸೇಲ್ ಆಪ್ಷನ್ ನಿಮಗೆ ತೋರಿಸುತ್ತೆ. ನೀವು ಕೆಳಗೆ ಬಂದು ನೋಡ್ಬೋದು. ಇಲ್ಲಿ ನೀವು ಕೆಳಗೆ ಸ್ಲೈಡ್ ಮಾಡಿದ್ರೆ ಅವ್ರು VC ಬ್ಯಾಕಪ್ ಮತ್ತು ಅವರು ಮುಂದೆ ತರ್ತಾ ಇರೋದು ಪ್ಲೇ ಟು ಅರ್ನ್ ಗೇಮು, ಮತ್ತು ಆ ಗೇಮ್ ಹೆಂಗಿರುತ್ತೆ ಅನ್ನೋದು, ಸ್ನೈಪಿಂಗ್ ಬೋರ್ಡ್ಸ್, ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಟೀಮ್ ಕೋರ್ ಮೆಂಬರ್ಸ್ ಬಗ್ಗೆನೂ, ಟೀಮ್ ಕೋರ್ ಮೆಂಬರ್ಸ್ ಮತ್ತು ಬೇರೆ ಇನ್ಫಾರ್ಮೇಷನ್ ಬಗ್ಗೆನೂ ನೋಡ್ಬೋದು ನೀವು ಅಲ್ಲಿ ಕೆಳಗೆ. ಆ್ಯಂಡ್ ದೆನ್ ಲೇಟ್ರ್ ಆನ್ ನಿಮ್ಗೆ ಇನ್ನೂ ಬೇರೆ ಏನಾದರೂ ಇನ್ಫಾರ್ಮೇಷನ್ಸ್ ಈ ಪ್ರಾಜೆಕ್ಟ್ ಮೇಲೆ ಬೇಕಿದೆ ಅಂದರೆ ರೈಟ್ ಸೈಡ್ ಮೇಲೆ ಮೆನು ಆಪ್ಷನ್ ಇದೆ. ಅಲ್ಲಿ ಕ್ಲಿಕ್ ಮಾಡಾದಮೇಲೆ ನಿಮಗೆ ವೈಟ್ ಪೇಪರ್ ಸಿಗುತ್ತೆ, ಫುಲ್ ಕಂಪನಿ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ. ಅಲ್ಲಿ ಟೋಕನ್ ಅಂದರೆ ಟೊಕೊನಾಮಿಕ್ಸ್ ಆ್ಯಂಡ್ ದೆನ್ ರೋಡ್ ಮ್ಯಾಪ್. ಇವಾಗ ಇನ್ನೂ ಅವರು ಮುಂದೆ ಏನೇನು ಲಾಂಚ್ ಮಾಡೋಕ್ಕಿದ್ದಾರೆ, ಯಾವಾಗ ಲಾಂಚ್ ಆಗುತ್ತೆ, ಲಿಸ್ಟಿಂಗ್ ಯಾವ ಮಂತಲ್ಲಿ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಥರ ಇನ್ಫಾರ್ಮೇಷನ್ಸ್ ಅದರಲ್ಲಿರುತ್ತೆ. ಸೊ ಇವಾಗ ನಾವು ಫಸ್ಟು ವ್ಯಾಲೆಟ್ ಕನೆಕ್ಟ್ ಮಾಡ್ಕೊಳ್ಳೋಣ. ನೀವು ಕನೆಕ್ಟ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಸ್ಕ್ರೀನ್ ಪಾಪಪ್ ಆಗುತ್ತೆ. ಮೆಟಾಮಾಸ್ಕ್ ಮೇಲೆ ಆಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದಮೇಲೆ ನಿಮಗೆ ಮೆಟಾಮಾಸ್ಕಿಂದನೇ ಒಂದು ಮೆಸೇಜ್ ಪಾಪಪ್ ಆಗುತ್ತೆ ಈ ಥರ. ಅಲ್ಲಿ ಮತ್ತೆ ಕನೆಕ್ಟ್ ಕೊಡ್ತೀರಾ, ಸ್ವಿಚ್ ನೆಟ್ವರ್ಕ್ ಕೇಳುತ್ತೆ. ಸರಿ, ಓಕೆ, ಸ್ವಿಚ್ ನೆಟ್ವರ್ಕ್ ಕೊಡ್ತೀರಾ. ಕೊಟ್ಟಾದಮೇಲೆ ನಿಮ್ಮ ವ್ಯಾಲೆಟ್ ಕನೆಕ್ಟ್ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ನಿಮಗೆ ಏನು ಸ್ಟೆಪ್ ಅಂದರೆ ಇನ್ಸಫಿಷಿಯೆಂಟ್ ವ್ಯಾಲೆಟ್ ಅಂತ ತೋರಿಸ್ತಿದೆ. ಬಿಕಾಸ್ ನಮ್ಮ ಹತ್ರ BNB ಚೈನಲ್ಲಿರೋದು, ಅದಕ್ಕೋಸ್ಕರ ಹಂಗೆ ತೋರಿಸ್ತಿದೆ. ನಾವೇನು ಮಾಡ್ತೀವಿ, ಇವಾಗ ಅಲ್ಲಿ ಕೆಳಗೆ BNB ಅಂತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಸ್ಕ್ರೀನ್ ಪಾಪಪ್ ಆಗುತ್ತೆ. ಇಲ್ಲಿ ನೋಡಿ, ಇದು ನಮಗೆ ಎಲ್ಲ ಅದರ ಅಸೆಟ್ ಇದೆ, ಅದಕ್ಕೋಸ್ಕರ ಹಂಗೆ ತೋರಿಸುತ್ತೆ. ಇವಾಗ ನಮ್ಮ ಹತ್ರ ಎಷ್ಟು BNB ಇತ್ತು, 0.11 BNB ಇತ್ತು. ಸೊ 0.110 BNBನ ನಾನು ಇದು ಮಾಡ್ಕೊಂಡು ಇನ್ಸ್ಟೆಂಟ್ ಬೈ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ಸ್ಟೆಂಟ್ ಬೈ ಕ್ಲಿಕ್ ಮಾಡ್ತೀರಾ. ಅದಾದಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ, ನೀವು ತೋರಿಸ್ಬೇಕನ್ನೋ ಥರ. ಇನ್ನೊಂದು ಹೇಳ್ಕೊತೀನಿ, ನೀವು ಫುಲ್ BNB ನೀವು ಅದರಲ್ಲಿ ಹಾಕೋಕೆ ಹೋದರೆ ಆಗಲ್ಲ, ಯಾಕಂದರೆ ಸ್ವಲ್ಪ ಆದರೂ ನೆಟ್ವರ್ಕ್ ಫೀ ಬೇಕೇ ಬೇಕಾಗುತ್ತೆ. ಇವಾಗ ನೀವು ಇಲ್ಲಿ ನೋಡ್ಬೋದು 0.11 ಇದಕ್ಕೆ ನಮಗೆ ಅಲ್ಲಿ ಕೆಳಗೆ 0.30 ಬಿಟ್ಟು 572 BNB ಹೋಗೋ ಥರ ಇದೆ. ಸೊ ಆ ನೆಟ್ವರ್ಕ್ ಫೀಗೂ ಸ್ವಲ್ಪ ಬಿಟ್ಬಿಟ್ಟು ನೀವು ಆಮೇಲೆ ಇದು ಮಾಡಬೇಕು. ಸೊ ನೀವು ಅಲ್ಲಿ ಕನ್ಫರ್ಮ್ ಕೊಟ್ಟಿದ ತಕ್ಷಣ ನಿಮಗೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿ ನಿಮಗೆ ಬಂದಿರುತ್ತೆ ಫ್ಯಾಟಿ ಟೋಕನ್ಸ್. ನೀವು ಈ ಟ್ರಾನ್ಸಾಕ್ಷನ್ ಐಡಿನ ಕಾಪಿ ಮಾಡಿ ಎಲ್ಲಾದರೂ ಸೇವ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಗೆ ಏನಾದರೂ ಒಂದು ಡೌಟ್ ಇದು ನಮ್ಮ ಫ್ಯಾಟಿ ಟೋಕನ್ಸ್ ಎಷ್ಟಿದೆ, ನಾವು ಎಲ್ಲಿ ನೋಡ್ಬೋದು ಅಂತ ಕೇಳಿದ್ರೆ ನಿಮ್ಗೆ ನಾರ್ಮಲ್ ಪ್ರೀಸೆಲ್ ಪೇಜ್ಗೆ ಬಂದಾಗ ಕನೆಕ್ಟ್ ವ್ಯಾಲೆಟ್ ಮಾಡ್ಬಿಟ್ಟು ಇವ್ರ ಫ್ಯಾಟಿ ಬ್ಯಾಲೆನ್ಸ್ ಅಂತ ಇರುತ್ತೆ ನೋಡಿ ಅಲ್ಲಿ. ಸೊ ಇಷ್ಟೇ ನಿಮ್ಗೆ ಮಾಡಬೇಕಾಗಿರೋ ಪ್ರೋಸೆಸ್ಸು.